ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸೊ ಹಾಗೆ ಇವತ್ತು ಇಡೀ ವಿಶ್ವವೇ ಈ ಒಂದು ಮಿಷನ್ ಅಂತ ತಿರುಗಿ ನೋಡ್ತಾ ಇತ್ತು. ಭಾರತ ಕೂಡ ಹೆಮ್ಮೆಯನ್ನು ಪಡುವಂತಹ ಒಂದು ದಿನ, ಯಾಕಂದರೆ ಐತಿಹಾಸಿಕ ಕ್ಷಣ ಭಾರತಕ್ಕೆ. ಸೊ ಹಾಗಾಗಿ ಬೆಂಗಳೂರಿನ ಈ ನಮ್ಮ ನೆಹರು ತಾರಾಲಯ ಏನಿದೆ ಇಲ್ಲೂ ಕೂಡ ವ್ಯವಸ್ಥೆ ಮಾಡಿದ್ರು ಇದನ್ನು ವೀಕ್ಷಣೆ ಮಾಡೋದಕ್ಕೆ. ಅಲ್ಲಿ ನಮ್ಮ ಪ್ರತಿನಿಧಿ ವಿನಯ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸನ್ನು ಪಡಿತಾ ಹೋಗೋಣ. ವಿನಯ್, ಇವತ್ತೊಂದು ರೀತಿ ಎಲ್ಲರೂ ಒಂದು ರೀತಿ ಪುಳಕಿತರಾದಂತಹ ಒಂದು ದಿನ. ಈ ಹಿಂದೆನೂ ಕೂಡ ಕೆಲವೊಂದಷ್ಟು ಮಿಷನ್ಗಳನ್ನು ಇಲ್ಲಿ ನೆಹರು ತಾರಾಲಯದಲ್ಲಿ ಕೆಲವೊಂದಷ್ಟು ಜನ ವೀಕ್ಷಿಸಿದ್ದಾರೆ, ಆಗಲೂ ಕೂಡ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು. ಸೊ ಇವತ್ತಿನ ಒಂದು ದಿನ ಇದು ಕೂಡ ಭಾರತದಲ್ಲಿ ಐತಿಹಾಸಿಕವಾದಂತಹ ಒಂದು ಕ್ಷಣ. ನಿಮ್ಮ ಜೊತೆ ಇರುವಂತವರು ಇದನ್ನ ಹೇಗೆ ವೀಕ್ಷಿಸಿ ಪುಳಕಿತರಾಗಿದ್ದಾರೆ, ಏನ್ ಹೇಳ್ತಾರೆ, ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಏನ್ ಶೇರ್ ಮಾಡ್ಕೊಳ್ತಾರೆ ವಿನಯ್? ಖಂಡಿತ ರೆಹಮಾನ್, ಸದ್ಯಕ್ಕೆ ಭಾರತೀಯರು ಅದರಲ್ಲೂ ಕನ್ನಡಿಗರಿಗೆ ಈ ಬಾಹ್ಯಾಕಾಶದ ಬೆಳವಣಿಗೆ ಮತ್ತು ಐತಿಹಾಸಿಕ ಮೈಲಿಗಲ್ಲೇನಿದೆ ಇದು ದೊಡ್ಡ ಮಟ್ಟದಲ್ಲಿ ಸಂತೋಷ ಮತ್ತು ಖುಷಿಯನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ವಿಜ್ಞಾನದ ವಿದ್ಯಾರ್ಥಿಗಳಿಗಂತೂ ಕೂಡ ಇದು ಸಾಕಷ್ಟು ವಿಷಯಗಳನ್ನು ಅನ್ವೇಷಣೆ ಮಾಡೋದಕ್ಕೆ, ತಿಳಿದುಕೊಳ್ಳೋದಕ್ಕೆ ಮತ್ತು ಭವಿಷ್ಯವನ್ನು ಕಟ್ಟಿಕೊಳ್ಳೋದಕ್ಕೂ ಕೂಡ ಸಾಕ್ಷಿಯಾಗಿದೆ. ಹೀಗಾಗಿ ಇವತ್ತಿನ ವಿಂಗ್ ಕಮಾಂಡರ್ ಶುಭಾಂಶು ಶುಕ್ಲಾ ಅವರ ಗಗನಯಾನ ಏನಿದೆ ವಿದ್ಯಾರ್ಥಿಗಳ ಪಾಲಿಗೆ ಬಹುದೊಡ್ಡ ವಿಚಾರವನ್ನು, ಪಠ್ಯವನ್ನು ತೆಗೆದುಕೊಟ್ಟಿದೆ. ಹೀಗಾಗಿ ಸಾಕಷ್ಟು ಕನಸುಗಳನ್ನು ಕಾಣುವಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಮೊಳಕೆಯನ್ನು ಕೂಡ ಹಾಕಿರುವಂಥದ್ದು. ಸದ್ಯಕ್ಕೆ ಶುಭಾಂಶು ಶುಕ್ಲಾ ಅವರ ನೇತೃತ್ವದ ತಂಡ ಏನಿದೆ ಭೂಕಕ್ಷೆಯನ್ನು ತಲುಪಿದೆ. 28,000 ಭೂ ಕಕ್ಷೆ ಏನಿದೆ ಇದನ್ನು ಸುತ್ತುತ್ತಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪುತ್ತೆ ನಾಳೆ ಸಂಜೆ 4:30 ಗಂಟೆಗೆ. ಅದಾದ ನಂತರ 60ಕ್ಕೂ ಹೆಚ್ಚು ವಿಚಾರಗಳ ಮೇಲೆ ಪ್ರಯೋಗಗಳು ಕೂಡ ನಡೀತಾ ಇದೆ. ಪ್ರಮುಖವಾಗಿ ಇದರಲ್ಲಿ 9ಕ್ಕೂ ಹೆಚ್ಚು ವಿಚಾರಗಳು ಭಾರತಕ್ಕೂ ಕೂಡ ಸಂಬಂಧಪಟ್ಟಂತಹ ವಿಷಯಗಳ ಮೇಲೆ ಪ್ರಯೋಗ ನಡೆಯುತ್ತೆ. ಇನ್ನು ಈ ಎಲ್ಲಾ ಘಟನೆಗಳು ರಾಕೆಟ್ ಉಡಾವಣೆಯಿಂದ ಹಿಡಿದು ಗಗನಯಾನ ಪಯಣ ಮತ್ತು ಮೊದಲ ಹಂತವನ್ನು ತಲುಪುವುದು ಮತ್ತು ಅದರ ಉಡಾವಣೆಯ ಸ್ಪೀಡ್ ಆಗಿರಬಹುದು ಮತ್ತು ಗ್ರಾವಿಟಿ ಪವರ್ ಹೇಗೆ ಕಡಿಮೆ ಮಾಡಿಕೊಳ್ಳುತ್ತೆ, ಹಂತವಾಗಿ ಹೇಗೆ ರಾಕೆಟ್ ವಿಭಜನೆ ಆಗುತ್ತೆ ಮತ್ತು ಯಾವ ರೀತಿಯಾಗಿ ಸ್ಪೇಸ್ ಕಕ್ಷೆಯನ್ನು ತಲುಪುತ್ತೆ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಲೈವ್ ಸ್ಕ್ರೀನ್ ಮೂಲಕ ತೋರಿಸಲಾಯಿತು. ವಿದ್ಯಾರ್ಥಿಗಳು ಕೂಡ ಕಣ್ತುಂಬಿಕೊಂಡಿದ್ದಾರೆ. ಅದೇ ವಿದ್ಯಾರ್ಥಿಗಳು ನನ್ನ ಜೊತೆಗಿದ್ದಾರೆ, ಮಾತಾಡಿಸ್ತೀನಿ. ಎಷ್ಟು ಸಂತೋಷವಾಗಿದ್ದಾರೆ, ಏನೇನೆಲ್ಲ ವಿಚಾರಗಳನ್ನು ತಿಳಿದುಕೊಂಡಿದ್ದಾರೆ, ವಿಜ್ಞಾನದ ಬಗ್ಗೆ ಎಷ್ಟು ಅರಿವು ಬಂದಿದೆ ಅಂತ ಹೇಳಿ. ಇವತ್ತು ಯಾವ ಸ್ಕೂಲಿಂದ ಬಂದಿದ್ದೀರಿ, ಏನು ಮಾಹಿತಿಗಳು ಸಿಕ್ತು ತಮಗೆ? ನಾವು BBMP ಸ್ಕೂಲ್ ಹೈಸ್ಕೂಲಿಂದ ಬಂದಿರೋದು. ಮತ್ತು ನಾನು 8ನೇ ಕ್ಲಾಸ್, ನನ್ನ ಹೆಸರು ಹರ್ಷ. ಮತ್ತು ನಾನು ಇಲ್ಲಿ ಜವಾಹರ್ಲಾಲ್ ನೆಹರು ತಾರಾಲಯ ಬಂದ್ಬಿಟ್ಟು ಇಲ್ಲಿ ನಾವು ಇದು ಅಲ್ಲೊಂದು ಇದಿದೆ ಆಂಟೋರಿಯಂ ಅಲ್ಲಿ ಹೋಗ್ಬಿಟ್ಟು ಸೋಲಾರ್ ಸಿಸ್ಟಮ್ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅದರಿಂದ ನಾನು ತುಂಬ ಉಪಯೋಗ ಆಗಿದೆ. ಮತ್ತು ಇವತ್ತಿನ ಅಂತಾರಾಷ್ಟ್ರೀಯ ಗಗನಯಾನಗಳ ಪ್ರಯಾಣವನ್ನು ನೋಡಿದ್ರಲ್ಲ, ಏನು ವಿಚಾರಗಳು ಗೊತ್ತಾಯಿತು? ಅದರಿಂದ ನಾವು ಹಂಗಂದ್ರೆ ನೀನೇನು ತಿಳ್ಕೊಂಡಿ ಪುಟ? ನಾನು ಬೆಂಗಳೂರಿನಲ್ಲಿ ಇದ್ದೀನಿ. ನಾನು BBMP ಹೈಸ್ಕೂಲಿಂದ ಬಂದಿದ್ದೀನಿ, ಅಶೋಕ್ ನಗರ. ನಾನು ಇವತ್ತು ತುಂಬ ಖುಷಿಯಾಗಿದ್ದೀನಿ, ಯಾಕೆಂದರೆ ಫ್ಯಾಕಲ್ ರಾಕೆಟ್ ಸರಿಯಾಗಿ ಹೋಗಿದೆ. ಹಾಗೂ 1:30 ಅವರು ಅಥವಾ 2 ಅವರ್ನಲ್ಲಿ ಅದು ಭೂಮಿಯ ಸುತ್ತ ತಿರುಗುತ್ತೆ. ಹಾಗೂ 28 ಅವರ್ನಲ್ಲಿ ಅದು ಫ್ಯಾಕಲ್ ಅದು ಸ್ಪೇಸ್ಶಿಪ್ ನಾಸಾ ಸ್ಪೇಸ್ಶಿಪ್ನಲ್ಲಿ ಕೂರುತ್ತೆ. ಹಾಗೂ ನಾನು ತುಂಬ ಖುಷಿಯಾಗಿದ್ದೀನಿ, ಯಾಕಂದರೆ ಇಂಡಿಯನ್ ಶುಭಂ ಶುಕೇಲ್ ಅವರು ಹೋಗಿದ್ದಾರೆ. ನಾನು ತುಂಬ ಖುಷಿ, ಸರಿಯಾಗಿ ಹೋಗಿದ್ದಾರೆ ಅಷ್ಟೇ. ನೀನೇನು ಹೇಳ್ತೀವಿ? ಮೊದಲಿಗೆ ನನ್ನ ಹೆಸರು ರವಿಕಿರಣ್. ನಾನು BBMP ಹೈಸ್ಕೂಲ್ ಅಶೋಕ್ ನಗರ ಬಸವನಗುಡಿ ಬೆಂಗಳೂರು ಹತ್ರ ಓದ್ತಿದ್ದೀನಿ. ನಾನು ಎಲ್ಲ ಟೀಚರ್ಸ್ಗೆ ಥ್ಯಾಂಕ್ಸ್ ಅಂತೀನಿ, ಯಾಕಂದರೆ ಅವರು ನಮಗೆಲ್ಲ ಜವಾಹರ್ಲಾಲ್ ನೆಹರು ತಾರಾಲಯಗೆ ಕರ್ಕೊಂಬಂದಿದ್ದಾರೆ. ಮತ್ತು ನಾನು ಇವತ್ತಿನ ದಿನ ಹೇಳ್ಬೇಕಂದ್ರೆ ನಮ್ಮ ಭಾರತದಿಂದ ಶುಭಂ ಶುಕ್ಲಾ ಅವರು ಇಲ್ಲಿ ಬೆಂಗಳೂರಲ್ಲಿ ಓದಿದವರು ಅಸ್ಟ್ರೋನಾಮರ್ ಆಗಿ ಬೇರೆ 4 ವಿದೇಶಿ ಅಸ್ಟ್ರೋನಾಮರ್ ಜೊತೆ ಸೇರಿ ಫಾಲ್ಕನ್ 9 ಎಂಬ ಸ್ಪೇಸ್ ಎಕ್ಸ್ ರಾಕೆಟ್ ಜೊತೆ ಡ್ರ್ಯಾಗನ್ ಎಕ್ಸ್ ಎಂಬ ಮೇಲಿರೋ ಭಾಗದಿಂದ ಲಾಂಚ್ ಮಾಡಿ ಅರ್ತ್ ಅಟ್ಮಾಸ್ಫಿಯರ್ ಹತ್ರ ಇದ್ದಾರೆ. ಮತ್ತು ಅವ್ರದ್ದು ಇವಾಗ ಡ್ರ್ಯಾಗನ್ ಎಕ್ಸು ಎಲ್ಲ ಶಟಲ್ ಎಲ್ಲ ಬೇರೆ ಸೆಟಲ್ ಆಗಿ ಇವಾಗ ರಿವಲ್ಯೂಷನ್ ಮಾಡ್ತಿದೆ. ಇದರಿಂದ ನಾಳೆವರೆಗೆ ಅದು ISS ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹೋಗಿ ಸೇರುತ್ತದೆ. ಮತ್ತು ಎಜುಕೇಷನ್ ಮತ್ತು ಸೈನ್ಸ್ ರಿಸರ್ಚ್ ಎಲ್ಲ ಮಾಡ್ತಾರೆ. ತುಂಬ ಖುಷಿ ಆಗ್ತಾ ಇದೆ. ಹೌದು, ತುಂಬ ಎಲ್ಲ ಖುಷಿ ಆಗ್ತಿದೆ. ಇಂಡಿಯಾನೇ ಸೆಲೆಬ್ರೇಟ್ ಮಾಡುತ್ತೆ. ಆಮೇಲೆ ಎಲ್ಲ ಸೈನ್ಸ್ ಲವರ್ಸ್ಗೆ ಇದೊಂದು ಚೆನ್ನಾಗಿರೋ ವಿಷಯ ಅಂತ ಹೇಳ್ಬೋದು. ಓಕೆ, ಇದು ವಿದ್ಯಾರ್ಥಿಗಳು ಹೇಳುವಂಥದ್ದು. ಯಾಕಂದರೆ ಸದ್ಯಕ್ಕೆ ಈ ಒಂದು ಸಾಧನೆಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಕೂಡ ವ್ಯಕ್ತ ಆಗ್ತಾ ಇದೆ, ಜೈಕಾರ ಕೂಡ ಕೇಳಿ ಬರ್ತಾ ಇದೆ, ವಿದ್ಯಾರ್ಥಿಗಳಿಂದ ಹರ್ಷೋದ್ಗಾರ ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಭಾರತ್ ಮಾತಾ ಕಿ ಜೈ. ಕರ್ನಾಟಕದ ಪಾಲಿಗೆ ದೊಡ್ಡ ದಿನ, ಯಾಕಂದರೆ ಕನ್ನಡದಲ್ಲಿ ಅವರು ಬಂದು ಭಾರತದಲ್ಲಿ ಓದಿದ್ದಾರೆ,
ಬೆಂಗಳೂರಲ್ಲಿ ತರಬೇತಿ ಪಡ್ಕೊಳ್ತಾರೆ ಅನ್ನೋ ಅಭಿಪ್ರಾಯಗಳನ್ನ, ಖುಷಿಯನ್ನು, ಸಂತೋಷವನ್ನು ಕೂಡ ವಿದ್ಯಾರ್ಥಿಗಳು ಹಂಚ್ಕೊಳ್ತಾ ಇರುವಂಥದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ವಿನಯ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.